ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ದೆಹಲಿಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಡೆದಂತಹ ವಿದ್ಯಾರ್ಥಿ ಪ್ರತಿಭಟನೆ ಇದು ಐತಿಹಾಸಿಕ. ಇದರ ಟೇಕ್ ಅವೇಸ್ ಏನು ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಅದರ ಜೊತೆಗೆ ಭಾರತೀಯ ರಾಜಕಾರಣ ಬದಲಾವಣೆಯ ಇನ್ನೊಂದು ಮಗ್ಗಲಿಗೆ ತೆಗೆದುಕೊತಾ ಇದೆಯಾ ಅಂತ. ಸೊ ಈ ಬಗ್ಗೆ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಂದೆರಡು ಬಹಳ ಪ್ರಮುಖ ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಬೇಕು. ಒಂದು, ಈಗ ಸುಪ್ರೀಂ ಕೋರ್ಟ್ ನಿಮ್ಮ ಜೊತೆ ಮಾತನಾಡ್ತಾ ಇರುವ ಸಂದರ್ಭದಲ್ಲೇ ದೆಹಲಿಯಲ್ಲಿ ನಡೆದಂತಹ ವಿದ್ಯಾರ್ಥಿಗಳ ಮೇಲಿನ ಬಲಪ್ರಯೋಗವನ್ನ ಸುಪ್ರೀಂ ಕೋರ್ಟ್ ಇವತ್ತು ಕಠಿಣವಾದ ಮಾತುಗಳಿಂದ ಖಂಡಿಸಿದೆ. ಇದರ ಜವಾಬ್ದಾರಿಯನ್ನ ಗೃಹ ಸಚಿವ ಅಮಿತ್ ಶಾ ಅವರು ತಗೊಳ್ಳೇಬೇಕು. ನಿಜವಾಗಿ ನೈತಿಕ ರಾಜಕಾರಣ ಇದ್ರೆ ಅಮಿತ್ ಶಾ ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಇವತ್ತಿನ ರಾಜಕಾರಣ ಬೇರೆ, ಅವರ ರಾಜಕೀಯ ವಿಧಿವಿಧಾನಗಳು ಬೇರೆ, ಅವರ ಗುಜರಾತ್ ರಾಜಕಾರಣ ಅದು ಬೇರೆ ರೀತಿಯದ್ದು. ಅದನ್ನ ರಕ್ತಸಿಕ್ತ ರಾಜಕಾರಣ ಅನ್ನೋಣ, ಹಲ್ಲೆಯ ರಾಜಕಾರಣ ಅನ್ನೋಣ, ನಾಥುರಾಮ್ ಗೋಡ್ಸೆಯ ರಾಜಕಾರಣ ಅನ್ನೋಣ, ಯಾವ ರೀತಿ ಬೇಕಾದರೂ ವಿಶ್ಲೇಷಣೆ ಮಾಡ್ಬೋದು. ಅದರಿಂದ ಇವತ್ತಿನ ನೈತಿಕತೆಯ ಪ್ರಶ್ನೆ ಇದೀರ ಇವತ್ತಿನ ರಾಜಕಾರಣದಲ್ಲಿ ಹೊರಟೋಗಿರೋದ್ರಿಂದ ಈ ಪ್ರಭುತ್ವದಲ್ಲಿ ಮೋದಿ ಸರ್ಕಾರದಲ್ಲಿ ಇರುವವರು ಯಾರಿಗೆ ನೈತಿಕತೆ ಇದೆಯೋ ಅಲ್ಲೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಯಾಟಗಾರಿಕಲಿ, ಈಗ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಚೀಫ್ ಜಸ್ಟಿಸ್ ಅವರು ತಮ್ಮ ತೀರ್ಪನ್ನು ಓದ್ತಾ ಇದ್ರು. ಇದು ಒಂದು ಬಹಳ ಮಹತ್ವದ ಬೆಳವಣಿಗೆ. ಇನ್ನೊಂದು ನಾನು ಹೇಳೋದಕ್ಕೆ ಹೊರಟಿದ್ದು, ಕಾಕ್ರೋಚ್ ಜನತಾ ಪಕ್ಷದ ವಿದ್ಯಾರ್ಥಿ ಪ್ರತಿಭಟನೆ ಇದೆಯಲ್ಲ, ಅದು ಮತ್ತೆ ಪ್ರಾರಂಭವಾಗುವ ಲಕ್ಷಣಗಳು ಕಾಣ್ತವೆ. ಅಂದ್ರೆ ಕೇವಲ ನೀಟ್ ವಿಚಾರಕ್ಕೆ ಪ್ರತಿಭಟಿಸಿ ನಿಂತು ಹೋಗುವಂತೆ ಕಾಣ್ತಾ ಇಲ್ಲ. ಪ್ರಭುತ್ವದ ಮೇಲೆ ವಿದ್ಯಾರ್ಥಿಗಳಿಗಿರುವ ಸಿಟ್ಟಿದೆಯಲ್ಲ, ಅದು ಇದೊಂದು ಬೃಹತ್ ಆಂದೋಲನವಾಗಿ ಬದಲಾವಣೆಗೊಳ್ಳುವ, ಪರಿವರ್ತನೆಯ ಹೊಸ ದಾರಿಯಲ್ಲಿ ನಡೆಯುವುದಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಯಾಕಿದು ಯೋಚನೆ ಮಾಡಿ. ಒಂದು, ಕೇವಲ ನೀಟ್ ಪರೀಕ್ಷೆಯ ಅಕ್ರಮ ಅನ್ನೋದು ಸಾಂಕೇತಿಕ ಮಾತ್ರ ಅಂತ. 2014 ನಂತರ ಆದ ಗಾಯಗಳು, ಈ ದೇಶದ ಮೇಲೆ ಆದ ಗಾಯಗಳು, ಅದು ರಕ್ತಸ್ರಾವ ಆಗ್ತಾ ಇದೆ. ಈ ಗಾಯ ಇದೆಯಲ್ಲ, ಈ ಗಾಯಗಳಿಂದಾಗೇನೆ ಎಲ್ಲವೂ ಸೇರಿ ಜನ ಪ್ರತಿಭಟನೆಗೆ ಇಳಿದದ್ದು ಅಂತ. ಅಂದ್ರೆ ಒಂದು ರೀತಿಯಲ್ಲಿ 2014 ಅಧಿಕಾರಕ್ಕೆ ಬಂದಂತಹ ಮೋದಿ ಅವರ ಪ್ರಭುತ್ವವನ್ನ ಈ ದೇಶದ ಜನ ತಿರಸ್ಕರಿಸುತ್ತಿದ್ದಾರೆ. ಸಾಕು ನಿಮ್ದು, ನೀವು ಮುಚ್ಕೊಂಡು ಹೋಗಿ ಅನ್ನುವ ಒಂದು ಸಂದೇಶವನ್ನ ಕೊಡ್ತಾ ಇದ್ದಂತೆ ಕಾಣುತ್ತೆ. ಅದನ್ನೇ ನಾನು ಗಾಯ ಅಂತ ಕಳೆದಿದ್ದು. ಅಂದ್ರೆ ಭಾರತವನ್ನ ಭಾರತ ಮಾತೆ ಅಂತೇಳಿ ಕ್ಯಾಲೆಂಡರ್ ರೀತಿ ತೋರಿಸುವ ಈ ಪ್ರಭುತ್ವ ಈ ಭಾರತ ಮಾತೆಯ ಮನಸ್ಸಿನ ಮೇಲೆ, ಹೃದಯದ ಮೇಲೆ, ಆತ್ಮದ ಮೇಲೆ ಚುಚ್ಚುತ್ತಾ ಬಂದಿದೆ. ಅದು ಯಾವ ರೀತಿ ಅಂದ್ರೆ, ಈ ಪ್ಯಾಲೆಟ್ ಗನ್ ಇದೆಯಲ್ಲ, ಮೊನ್ನೆ ಆಯ್ತಲ್ವಾ ರೈತರ ಪ್ರತಿಭಟನೆ ಸಂದರ್ಭದಲ್ಲಿ, ಆ ಪ್ಯಾಲೆಟ್ ಗನ್ ಹೊಡೆದಂತೆ ಹಲವು ರೀತಿಯ ಗಾಯಗಳಿದೆಯಲ್ಲ, ಅದು ಭಾರತ ಮಾತೆಯ ಮೇಲೆ ಆಗಿದೆ. ಅಂದ್ರೆ ಭಾರತ ಮಾತೆ ಅಂದ್ರೆ ಏನು ಯೋಚನೆ ಮಾಡಿ. ಭಾರತಾಂಬೆ ಅಂದ್ರೆ ಏನು? ಅದು ಕೇವಲ ನಕಾಶಿನ, ಕೇವಲ ಭೂಮಿನ, ಅಥವಾ ಇಲ್ಲಿರುವ ಜನರ ಬದುಕ? ಸೊ ಈ ಬಹುಸಂಸ್ಕೃತಿಯ ನಾಡಿದೆಯಲ್ಲ, ಇಲ್ಲಿ ಬಹುಸಂಸ್ಕೃತಿಯನ್ನ ನಾಶಪಡಿಸುವುದಕ್ಕೆ ಯತ್ನ ಮಾಡಿ ಏಕ ಸಂಸ್ಕೃತಿಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮೋದಿ ಪ್ರಭುತ್ವ ಹೊರಟಿದ್ದು. ಇದು ಎಲ್ಲದೂ ಸೇರಿ ಇದು ಈ ಪ್ರತಿಭಟಿಸುವ ಧ್ವನಿ ಇದೆಯಲ್ಲ, ಅದನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದನ್ನ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯಲ್ಲಿ ನಾವು ಕಾಣ್ಬೋದು. ಆದ್ರಿಂದ ಇದು ಸಾಮಾನ್ಯವಾದುದಲ್ಲ. 14 ಆದಂತಹ ಗಾಯ, ರಕ್ತಸ್ರಾವ, ನೋವು, ಇದು ಎಲ್ಲದಕ್ಕೂ ಕೂಡ ಒಂದು ಪ್ರತಿಭಟನಾ ರೂಪದಲ್ಲಿ ಇದು ಬರುತ್ತೆ. ಆದ್ರಿಂದ ಇದು ನಿಲ್ಲುವಂತೆ ಕಾಣ್ತಾ ಇಲ್ಲ. ಈಗ ನಾನು ಪ್ರಸ್ತಾಪ ಮಾಡ್ತಾ ಇರೋದು
ಈ ಸರ್ಕಾರ ಕೊಟ್ಟ ಮಾತನ್ನ ಈಡೇರಿಸದೇ ಇರುವುದಕ್ಕೆ ಈಗ ಮತ್ತೆ ಪ್ರತಿಭಟನೆ ಆಗೋ ಸಾಧ್ಯತೆ ಕಾಣುತ್ತೆ. ಏನದು? ಬಹಳ ಪ್ರಮುಖವಾಗಿ 3 ದಟ್ಟ ಬೇಡಿಕೆಗಳು ವಿದ್ಯಾರ್ಥಿಗಳದ್ದಿತ್ತು. ಒಂದು, ದೇವೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟರು. ಆದರೆ ರಾಜೀನಾಮೆ ಕೊಟ್ಟ ಮೇಲೆ ಅವರಿಗೆ ಸಂಸತ್ತಿನಲ್ಲಿ ಒಂದು ದಿಗ್ವಿಜಯ ಮಾಡಿ ಬಂದ ಮಹಾರಾಜನ ರೀತಿ ಅವರನ್ನ ಸ್ವಾಗತಿಸಿದ್ದು. ಅದು ಒಂದು ಪಾರ್ಟ್. ಇನ್ನೊಂದು, ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ ಪ್ರಕರಣಗಳನ್ನ ವಾಪಸ್ ಪಡಿಬೇಕು ಮತ್ತು ಇನ್ನು ವಿದ್ಯಾರ್ಥಿಗಳ ಮೇಲೆ ಹಾಕೂಡುದು ಅಂತ. ಇದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಬಂದಂತಹ 2 ಸಚಿವರುಗಳು ಒಪ್ಪಿಗೆ ನೀಡಿದರು, JP ನಡ್ಡಾ ಅಂಡ್ ಜಿತೇಂದ್ರ ಸಿಂಗ್. ಆದರೆ ಈ ಒಪ್ಪಂದದ ಈ ಅಂಶ ಈಗ ಜಾರಿಗೆ ಬಂದಂತೆ ಕಾಣ್ತಾ ಇಲ್ಲ. ಇದು ವಿದ್ಯಾರ್ಥಿಗಳನ್ನ ಮತ್ತೆ ಕೆರಳಿಸಿದೆ. ಎಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿದೆಯೋ ಅಲ್ಲಿ ವಿದ್ಯಾರ್ಥಿಗಳನ್ನ ಬೆನ್ನು ಹತ್ತಿ ಹೋಗಲಾಗ್ತಾ ಇದೆ. ಅವರ ಹಾಕಿರುವ ಪ್ರಕರಣಗಳೇನಿವೆಲ್ಲ ಆ ಪ್ರಕರಣಗಳನ್ನು ವಾಪಸ್ ಪಡೆದಿಲ್ಲ. ಅದರ ಜೊತೆಗೆ ಅಪಾಯಕಾರಿಯಾದ್ದು ಅಂದ್ರೆ ಕೆಲವು ಹೆಣ್ಣುಮಕ್ಳು ಏನಿದ್ದಾರೆ ಅವರ ಚಲನವಲನಗಳ ಮೇಲೆ ಕೂಡ ನಿಗಾ ಇಡಲಾಗ್ತಾ ಇದೆಯಂತೆ. ವಿದ್ಯಾರ್ಥಿಗಳ ಚಲನವಲನಗಳ ಮೇಲೆ ನಿಗಾ ಇಡ್ತಾ ಅವ್ರ ಬಗ್ಗೆ ವರದಿಗಳನ್ನ ತೆಗೆದುಕೊಳ್ಳೋದು, ಅವ್ರು ಎಲ್ಲಿ ಹೋದ್ರು ಎಲ್ಲೂ. ಪ್ರಾಯಶಃ ಇದು ಹಿಟ್ಲರ್ ಸರ್ವಾಧಿಕಾರದ ಆಡಳಿತ ಅನ್ನೋದು ಇದಕ್ಕೇನೆ. ಹಿಟ್ಲರ್ ರೀತಿನೇ ಇವರು ಆಡಳಿತ ನಡೆಸ್ತಾ ಇರೋದು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಈ ಚಳವಳಿಯ ಪರವಾಗಿದ್ದಾರೆ ಅನ್ನುವುದನ್ನು ಗುರುತಿಸುವ ಕೆಲಸ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ, ಕೆಲವು ಯೂಟ್ಯೂಬರ್ಸ್ಗಳು ಎಸ್ಪೆಷಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಈ ಕಾಕ್ರೋಚ್ ಜನತಾ ಪಕ್ಷದ ಈ ಪ್ರತಿಭಟನೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿತು. ಅವರ ಹೇಗೆ ಅಂತ ಅಂದ್ರೆ, ನೀವು ಅಲ್ಲಿರುವಂತಹ ಮಕ್ಕಳುಗಳು, ವಿದ್ಯಾರ್ಥಿಗಳು ಮೇನ್ ಸ್ಟ್ರೀಮ್ ಮೀಡಿಯಾದವರನ್ನ ಬೆನ್ನಟ್ಟಿಕೊಂಡು ಓಡಿಸಿಕೊಂಡು ಹೋಗಿದ್ರು ಅಲ್ವಾ. ಅಂಥ ಸಂದರ್ಭದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನ್ ನಡೀತಿದೆ ಅನ್ನುವುದನ್ನ ತಿಳಿಸುವ ಯತ್ನ ಮಾಡಿದ್ದು ಯೂಟ್ಯೂಬರ್ಸ್ಗಳು. ಕೆಲವು ಹಿರಿಯ ಪತ್ರಕರ್ತರುಗಳೇನಿದ್ದಾರೆ, ನಿಷ್ಠ ಪತ್ರಕರ್ತರುಗಳು, ಅವರು ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ಹೊರಗೆ ಬಂದ ಮೇಲೆ ಬೇರೆ ಬೇರೆ ಕಾರಣದಿಂದ ಯೂಟ್ಯೂಬ್ಗಳ ಮೂಲಕ ವಿಶ್ಲೇಷಣೆಗಳನ್ನ, ಚರ್ಚೆಯನ್ನ, ವರದಿಗಳನ್ನ ಮಾಡ್ತಾ ಇದ್ರು. ಬಹಳಷ್ಟು ಜನ ಇದ್ದಾರೆ. ಈಗ ಅವರ ಚಲನವಲನದ ಮೇಲೆ ಕೂಡ ಒಂದು ನಿಗಾ ಇಡುವ ಕೆಲಸವನ್ನ ದಟ್ ಮೋದಿ ಪ್ರಭುತ್ವ ಮಾಡ್ತಾ ಇದ್ದಂತೆ ಕಾಣುತ್ತೆ. ಅಂದ್ರೆ ಮೋದಿ ಅವರು 3 ಬಾರಿ ಬಂದ್ರಲ್ಲ, ಬಂದ್ಬಿಟ್ಟು ಫ್ರೆಂಡ್ಸ್ ಅಂತ ಅಂದ್ರಲ್ಲ. ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಅವರು ಪೂರ್ಣ ಹತಾಶರಾಗಿದ್ದರು, ಮುಖ ಬಾಡಿ ಹೋಗಿತ್ತು, ಧ್ವನಿ ಇರಲಿಲ್ಲ. ಆದ್ರಿಂದ ಅವ್ರು ಇನ್ಸ್ಟಾಗ್ರಾಮ್ ಮೇಲೆ ಬಂದ ತಕ್ಷಣ ಎಲ್ಲ ಆಯ್ತು. ಅದಾದ್ಮೇಲೆ ನಾ ಇನ್ನೊಂದು ಯಾವುದೋ ಕನ್ನಡದ ಪ್ರಮುಖ ಪತ್ರಿಕೆ ನೋಡ್ತಾ ಇದ್ದೆ, ಅವ್ರು ಯಾರೊಬ್ರು ರಾಜಕೀಯ ವಿಶ್ಲೇಷಣೆ ಮಾಡೋದು, ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪ್ರಧಾನಿ ಬಂದಿದ್ದು ಕೂಡ ಇದು ಅಂತಿಂತದಲ್ಲ, ಇದ್ರ ಹಿಂದೇನೋ ಇದೆ, ಮೋದಿ ಸ್ಟ್ರೋಕ್ ಇದು, ಯಾವ ಸ್ಟ್ರೋಕ್ ಏನೋ ಗೊತ್ತಿಲ್ಲ ಒಂದು ರೀತಿ ಬರಿತಾ ಇದ್ರು. ಇದರ ನಡುವೆ ಸತ್ಯವನ್ನ ತಿಳಿಸುವುದಕ್ಕೆ ಹೊರಟವರಿದಾರಲ್ಲ, ಅವರ ಬಗ್ಗೆ ಮೋದಿ ಸರ್ಕಾರಕ್ಕಿರುವ ಸಿಟ್ಟು. ಈಗ ಇಡೀ 2 ರೀತಿ ಮಾಡ್ತಾ ಇದ್ದಾರೆ. ಒಂದು, ದಟ್ ಈ ವಿದ್ಯಾರ್ಥಿಗಳೇನಿದ್ದಾರೆ, ಈ ವಿದ್ಯಾರ್ಥಿಗಳ ಚಳವಳಿಯನ್ನ ಹತ್ತಿಕ್ಕುವುದಕ್ಕೆ ಒಂದು ಕಾರ್ಯತಂತ್ರವನ್ನು ರೂಪಿಸಲಾಗಿದೆ ಅನ್ನೋದು. ಅದರ ಪ್ರಕಾರ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ರಾಜ್ಯ ಸರ್ಕಾರಗಳು ಅವರೀಗ ವಿದ್ಯಾರ್ಥಿಗಳನ್ನ ಹಾಂಟ್ ಮಾಡ್ತಾ ಇದ್ದಾರೆ, ಅವರನ್ನ ಬೆನ್ನಟ್ಟಿ ಹೊರಟಿದ್ದಾರೆ. ಇವತ್ತು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಮಕ್ಕಳುಗಳು ಬಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೇಶವ್ಯಾಪಿ ಮತ್ತೆ ನಾವು ಆಂದೋಲನದ ಕರೆ ನೀಡುವ ಚಾನ್ಸಸ್ ಇದೆ, ಕೇಂದ್ರ ಸರ್ಕಾರ ಕೊಟ್ಟ ಮಾತನ್ನ ನಡೆಸುತ್ತಿಲ್ಲ ಅನ್ನುವುದನ್ನು ಅವರು ಹೇಳಿದ್ದಾರೆ. ಆದ್ರಿಂದ ಮತ್ತೆ ಚಳವಳಿ ಪ್ರಾರಂಭವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇವೆ. ಒಂದು, ಬೇರೆ ಬೇರೆ ವಿಚಾರಗಳಿಗಾಗಿ ಅವರು ಈವನ್ SIR ಅಂತ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳಿವೆ. ಹಾಗೆ ಹಲವು ಭ್ರಷ್ಟಾಚಾರದ ವಿಚಾರಗಳನ್ನು ಕೂಡ ಈ ವಿದ್ಯಾರ್ಥಿಗಳು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಕೇವಲ
ಎಜುಕೇಶನಲ್ ರಿಫಾರ್ಮ್ಸ್ ಇದೆಯಲ್ಲ, ಅದಕ್ಕೆ ಸೀಮಿತವಾಗಿ ಇದು ಮುಗಿಯುವಂತೆ ಕಾಣ್ತಾ ಇಲ್ಲ. ಇದೊಂದು ಈ ದೇಶದ ಯುವಕರ ಬಹುದೊಡ್ಡ ಧ್ವನಿ, ಇದು ರಿಪ್ರೆಸೆಂಟೇಷನ್. ಸೊ ಆ ಧ್ವನಿ ಒಂದು ಆಂದೋಲನವಾಗಿ ರೂಪುಗೊಳ್ಳುವ ಹಾದಿಯಲ್ಲಿದೆ. ಅದರಿಂದ ಇಂತಹ ಆಂದೋಲನಗಳು ಏನಾಗ್ತವೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ನೀವು ಈ ಜಂಜಿ ಚಳವಳಿಗಳನ್ನ ನಡೆದದ್ದನ್ನ ತೆಗೆದುಕೊಳ್ಳಿ, ಅದು ಶ್ರೀಲಂಕಾ ಇರಲಿ, ಏಷ್ಯಾದಲ್ಲೇನೆ ನಮ್ಮ ಪಕ್ಕದ ಬಾಂಗ್ಲಾದೇಶ ಇರಲಿ, ನೇಪಾಳ ಇರಲಿ, ಅಲ್ಲಿಯ ಪ್ರಭುತ್ವಗಳು ಕೂಡ ಈ ಚಳವಳಿ ಪ್ರಾರಂಭವಾದಾಗ ಮೊದಲೇ ಅದನ್ನು ಹತ್ತಿಕ್ಕುವ ಯತ್ನವನ್ನೇ ಮಾಡಿದವು. ಅಂದರೆ ಆಡಳಿತದಲ್ಲಿರುವಂತಹ ಪೊಲೀಸು ಮಿಲಿಟರಿಯನ್ನು ಬಳಸಿ ಅವರ ಮೇಲೆ ಲಾಠಿ ಪ್ರಹಾರ ಮಾಡೋದು, ಅವರ ಚಲನವಲನವನ್ನು ಗುರುತಿಸೋದು, ಬೇರೆ ಬೇರೆ ಪ್ರಕರಣದ ಮೂಲಕ ಅವ್ರನ್ನ ಬಡಿದು ಒಳಗೆ ಹಾಕೋದು, ಇಂತಹ ಎಲ್ಲ ಯತ್ನವನ್ನು ಕೂಡ ಈ ಒಂದು ಜಂಜಿ ಚಳವಳಿಯ ವಿರುದ್ಧ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ, ನೇಪಾಳದಲ್ಲಿ ಮಾಡಲಾಗಿತ್ತು. ಆದರೆ ಅದಾದ್ಮೇಲೆ ಅಲ್ಟಿಮೇಟ್ ಏನಾಯ್ತು ಅನ್ನೋದು ನಮ್ಗೆ ಗೊತ್ತಿದೆ. ಅನಿವಾರ್ಯವಾಗಿ ಅಲ್ಲಿಯ ಪ್ರಭುತ್ವಗಳು ಉರುಳಿಬಿತ್ತು. ಆದ್ರಿಂದ ಈ ಸರ್ವಾಧಿಕಾರಿ ಈ ಒಂದು ಮನಸ್ಥಿತಿ ಮತ್ತು ತಮ್ಮ ಬಳಿ ಇರುವ ಅಸ್ತ್ರಗಳನ್ನ ಬಳಸುವ ರಾಜಕಾರಣ ಇದೆಯಲ್ಲ, ಅದು ಒಂದು ಆಂದೋಲನದ ಮುಂದೆ ನಿಲ್ಲಲ್ಲ ಅಂತ. ಯಾಕೆಂದ್ರೆ ಮೋದಿ ಪ್ರಭುತ್ವ ಮಾಡ್ತಾ ಬಂದಿದ್ದೇನೆ ತಮ್ಮ ವಿರೋಧಿಗಳನ್ನ ಹತ್ತಿಕ್ಕುವುದಕ್ಕೆ ಸೆಂಟ್ರಲ್ ಏಜೆನ್ಸಿಗಳನ್ನ ಬಳಸೋದು, ತಮ್ಮ ಶಕ್ತಿಯನ್ನ ಬಳಸಿ ವಿರೋಧಿಸುವವರನ್ನೆಲ್ಲ ಬೇರೆ ಬೇರೆ ರೀತಿ ಹತ್ತಿಕ್ಕುವುದು ಮತ್ತು ಅಲ್ಟಿಮೇಟ್ಲಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇನ್ನು ಬೇರೆ ಬೇರೆ ದಾರಿಗಳನ್ನು ಅನುಸರಿಸ್ತಾ ಬಂದಿತ್ತು. ಈಗ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಹೀಗೆ ಹತ್ತಿಕ್ಕುವ ಕೆಲಸಕ್ಕೆ ಮೋದಿ ಸರ್ಕಾರ ಕೈ ಹಾಕ್ತಂತೆ ಕಾಣುತ್ತೆ. ಇದು ದೇಶದಲ್ಲಿ ಇನ್ನೊಂದು ದೊಡ್ಡ ಆಂದೋಲನಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸುಮ್ಮನೆ ಇರಲ್ಲ, ಅನುಮಾನ ಬೇಕಾಗಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಎದ್ದು ನಿಂತರೆ ಎಮರ್ಜೆನ್ಸಿ ನಂತರದ JP ಚಳವಳಿಯ ನೆನಪು ಮಾಡ್ಕೊಳ್ಳಿ. ಆವಾಗಲೂ ಅದರ ಹಿಂದಿದ್ದವರು ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿ ಚಳವಳಿ ಇದೆಯಲ್ಲ, ಅದು ಸಾಮಾನ್ಯ ಆದುದಲ್ಲ. ಈ ದೇಶದಲ್ಲಿ ಮತ್ತೆ ಬದಲಾವಣೆಯ ಹೊಸ ಪರ್ವ ಈ ವಿದ್ಯಾರ್ಥಿ ಚಳವಳಿಯಿಂದಲೇ ಪ್ರಾರಂಭ ಆಗುತ್ತೆ ಅಂತ ನನಗನ್ಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ಮೈಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.